ವೀಕ್ಷಕರೇ, ನಾನು ಅಪರ್ಣ. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಈಗಾಗಲೇ ಹೇಳಿರುವ ಹಾಗೆ ಕೆಲವೊಂದು ನೋಟ್ಸ್ಗಳನ್ನು ಹೇಗೆ ಮಾಡ್ಕೊಳ್ಬೇಕು, ಸುಲಭವಾಗಿ ನಮಗೆ ಮೆಮರಿ ನೆನಪಿಟ್ಕೊಳ್ಳಿಕ್ಕೆ ಕೆಲವೊಂದು ಚಾರ್ಟ್ ಮಾಡ್ಕೊಳ್ಬೇಕು, ಫ್ಲೋ ಚಾರ್ಟ್ ಮಾಡ್ಕೊಳ್ಬೇಕು, ಟೇಬಲ್ ಮಾಡ್ಕೊಳ್ಬೇಕು. ಸೊ ಅದನ್ನೆಲ್ಲ ಹೇಗೆ ಬೇರೆ ಬೇರೆ ಸಬ್ಜೆಕ್ಟ್ಗೆ ಮಾಡ್ಕೊಳ್ಬೇಕು ಅಂತ ಕೆಲವೊಂದು ಹಿಂಟ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈಗಾಗಲೇ 3 ವಿಡಿಯೋ ಮಾಡಿದ್ದಾನೆ. ಒಂದು ಹೇಗೆ ಬೇರೆ ಆ್ಯಕ್ಟನ್ನು ಆಲ್ರೆಡಿ ನಮ್ಮ ವೆಬ್ಸೈಟ್ ಇಂಡಿಯಾ ಕೋಡ್ ವೆಬ್ಸೈಟಿಂದ ತಿಳ್ಕೊಳ್ಬೇಕು ಅಂತ, ಮತ್ತು ಅದನ್ನು ಬಿಟ್ಟು ಡೆಫಿನಿಷನ್ಸ್, ಬೇರೆ ಬೇರೆ ಆ್ಯಕ್ಟಲ್ಲಿ ಡೆಫಿನಿಷನ್ಸ್ ಇರುತ್ತೆ, ಅದನ್ನು ಹೇಗೆ ನಾವು ತಿಳ್ಕೊಳ್ಬೇಕು ಅಂತ, ನೋಟ್ಸ್ ಮಾಡ್ಕೊಳ್ಬೇಕು ಅಂತ ಅದೊಂದು ಹೇಳಿದ್ದೇನೆ. ಅದು ಬಿಟ್ಟು ಮತ್ತು ಇನ್ನೊಂದು ಟೈಮ್ ಲಿಮಿಟ್ಸ್, ಕೆಲವೊಂದು ಇಂತಿಷ್ಟೇ ದಿನದಲ್ಲಿ ಇಂತಿಷ್ಟೇ ಅವಧಿಯಲ್ಲಿ ಕೆಲವೊಂದು ಫೈಲ್ ಮಾಡಬೇಕು ಅಥವಾ ಅರೆಸ್ಟ್ ಮಾಡಬೇಕು, ಅಥವಾ ಸಿವಿಲಲ್ಲಾದರೆ ಎಕ್ಸಿಕ್ಯೂಷನ್ ಮಾಡಬೇಕು, ರಿಟರ್ನ್ ಸ್ಟೇಟ್ಮೆಂಟ್, ಹಾಗೆ ಬೇರೆ ಬೇರೆ ತರಹ ಒಂದು ಆ್ಯಕ್ಟ್ಸ್ ಇರುತ್ತೆ. ಅದನ್ನು ಹೇಗೆ ಟೈಮ್ ಲಿಮಿಟ್ ಅದು ಚಾರ್ಟ್ ಮಾಡ್ಕೊಳ್ಬೇಕು, ಹೇಗೆ ಸರ್ಚ್ ಮಾಡ್ಕೊಳ್ಬೇಕು, ಅದನ್ನು ಕೂಡ ನಿಮಗೆ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಆ ವಿಡಿಯೋಗಳ ಲಿಂಕ್ ಎಲ್ಲ ಈ ಪ್ರೆಸೆಂಟ್ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಹಾಕ್ಕೊಟ್ಟಿದ್ದೇನೆ. ಬೇಕಿದ್ರೆ ಅದನ್ನು ರೆಫರ್ ಮಾಡಿ. ಇದು ಕಂಪ್ಲೀಟ್ ನಿಮಗೆ ನಾನು ಇಡೀ ಸಿಲೆಬಸ್ ತಿಳಿಸ್ಕೊಡ್ಲಿಕ್ಕೆ ಇದರಲ್ಲಿ ಕಷ್ಟ ಆಗುತ್ತೆ. ಆದರೆ ಹೇಗೆ ಕೆಲವೊಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಹೇಗೆ ನೆನಪಲ್ಲಿ ಇಟ್ಕೊಳ್ಬೇಕು, ತುಂಬ ಈಗ ಎಕ್ಸಾಂಪಲ್ಗೆ ಐ ಪಿ ಸಿಯಲ್ಲಿ ತುಂಬ ಒಫೆನ್ಸಸ್ ಇರುತ್ತೆ. ಒಂದು ಒಫೆನ್ಸನ್ನು ಹೇಗೆ ಮಾಡ್ಕೊಳ್ಬೇಕು, ಅದರದ್ದೇ ಅಗ್ರವೇಟೆಡ್ ಫಾರ್ಮ್ಸ್ ಆಫ್ ಒಫೆನ್ಸಸ್ ಇರುತ್ತೆ, ಸೀರಿಯಸ್ ಒಫೆನ್ಸಸ್, ಅದನ್ನು ಹೇಗೆ ನೋಡ್ಕೊಳ್ಬೇಕು, ನಾನ್ ಬೇಲೆಬಲಾ, ಕಾಗ್ನಿಸಬಲಾ, ಆ ಥರದ್ದು ಕೂಡ ನೋಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಜಜ್ಮೆಂಟ್ ರೈಟಿಂಗಿಗೆ ಹೆಲ್ಪ್ ಆಗುತ್ತೆ ಮೇನ್ಸ್ ಎಕ್ಸಾಮಲ್ಲಿ. ಅದು ಕೂಡ ಮಾಡಿಟ್ಕೊಂಡ್ರೆ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ಈ ವರ್ಡಲ್ಲಿ ನಾನು ಏನು ತೋರಿಸ್ಕೊಡ್ತಿದ್ದೇನೆ ಆ ಥರ ನೀವು ಚಾರ್ಟ್ ಮಾಡಿ, ನೀವು ದಿನ ಒಂದು ಸಲ ಒಂದು ರೆಫರ್ ಮಾಡಿದರೆ, ಒಂದು ಪೇಜ್ ಅಥವಾ ಪ್ರಿಂಟ್ ಮಾಡಿಕೊಂಡ್ರೆ ಅಥವಾ ಕೈಯಲ್ಲೇ ಬರ್ಕೊಂಡ್ರೂ ಆಗುತ್ತೆ. ಚಿಕ್ಕ ಚಿಕ್ಕದಾಗಿ ಟಿಪ್ಪಣಿಗಳನ್ನು ಮಾಡಿಕೊಂಡು ದಿನ ರೆಫರ್ ಮಾಡ್ತಾಯಿದ್ರೆ, ಗ್ಲಾನ್ಸ್ ಮಾಡ್ತಾಯಿದ್ರೆ ಅದು ತುಂಬಾ ನಿಮಗೆ ದಿನ ಹೋಗ್ತಾ ಹೋದಾಗೆ ನೆನಪಿಗೆ ಬರ್ತಾ ಹೋಗುತ್ತೆ, ಮೆಮರೈಸ್ ಮಾಡ್ಕೊಳ್ಳಿಕ್ಕೂ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಟೆಕ್ನಿಕನ್ನು ನಾನು ಹೇಳ್ಕೊಡ್ತೇನೆ. ಇವತ್ತಿನ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ ಒಫೆನ್ಸಸ್ಸು, ಕೆಲವೊಂದು ಒಫೆನ್ಸಸ್ ಇರುತ್ತೆ, ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಹೇಗೆ, ಪನಿಷ್ಮೆಂಟ್, ಅದನ್ನೆಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ ಒಂದು ತಿಳಿಸ್ಕೊಡ್ತಿದ್ದೇನೆ. ಇಂಡಿಯಾ ಕೋಡ್ ವೆಬ್ಸೈಟ್ ಓಪನ್ ಮಾಡೋಣ. ಆಗಿದ್ರೆ ಬನ್ನಿ. ಇಂಡಿಯಾ ಕೋಡ್ ವೆಬ್ಸೈಟ್ ಆಲ್ರೆಡಿ ಓಪನ್ ಆಗಿದೆ. ಇದರಲ್ಲಿ ಇಂಡಿಯನ್ ಪೀನಲ್ ಅಂತ ಸರ್ಚ್ ಹಾಕಿದರೆ, ಇಂಡಿಯನ್ ಪೀನಲ್ ಕೋಡ್ ಅಂತ ಸರ್ಚ್ ಹಾಕಿದರೆ ನಿಮಗೆ ಇಂಡಿಯನ್ ಪೀನಲ್ ಕೋಡ್ ಆ್ಯಕ್ಟ್ ಇದರಲ್ಲಿ ಕಾಣಿಸಿಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ನೋಡಿ ಬೇರೆ ಬೇರೆ ಥರ ಒಫೆನ್ಸಸ್ ಇದೆ. ನಿಮಗೆ ಅನಿಸ್ಬೋದು ಇಷ್ಟೊಂದು ಒಫೆನ್ಸಸಲ್ಲಿ ಯಾವುದು ಇಂಪಾರ್ಟೆಂಟು, ಯಾವುದು ಓದಿದ್ರು ತೊಂದರೆ ಇಲ್ಲ ಅಂತ. ಬೇಸಿಕ್ಕಾಗಿ ಒಫೆನ್ಸಸ್ ಅಗೇನ್ಸ್ಟ್ ಲೈಫ್, ಒಫೆನ್ಸಸ್ ಅಗೇನ್ಸ್ಟ್ ಪ್ರಾಪರ್ಟಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲಾಂಗ್ ವಿತ್ ಡೆಫಿನಿಷನ್ಸು, ಜನರಲ್ ಎಕ್ಸೆಪ್ಷನ್ಸು, ಅದು ಕೂಡ ಓದ್ಕೊಳ್ಬೇಕು. ಸೊ ಇವತ್ತು ನಾನು ಯಾವ್ದು ಹೇಳ್ಕೊಡ್ತಿದ್ದೇನೆ ಅಂದರೆ ಒಫೆನ್ಸಸ್ ಅಗೇನ್ಸ್ಟ್ ಲೈಫ್ ಅಂತ ಇದೆ. ಹಾಗೆ ಒಫೆನ್ಸಸ್ ಅಗೇನ್ಸ್ಟ್ ಅಂದರೆ ಒಫೆನ್ಸಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿ, ಒಫೆನ್ಸಸ್ ಅಫೆಕ್ಟಿಂಗ್ ದ ಹ್ಯೂಮನ್ ಬಾಡಿ ಅಂತ ಏನು ಹೇಳ್ತಾರೆ, ಅದು ಎಂಟೈರ್ ಚಾಪ್ಟರ್. ಅದರಲ್ಲಿ ಒಫೆನ್ಸಸ್ ಅಫೆಕ್ಟಿಂಗ್ ಲೈಫ್ ಅಂತ ಇದೆ, ಅದು ಇಂಪಾರ್ಟೆಂಟು. ಹರ್ಟ್, ಗ್ರೀವಿಯಸ್ ಹರ್ಟ್, ಇದೆಲ್ಲದು ಇದರ ಡೆಫಿನಿಷನ್ಸ್ ಗೊತ್ತಿರಬೇಕು, ಇಂಗ್ರೀಡಿಯೆಂಟ್ಸ್ ಗೊತ್ತಿರಬೇಕು. ಹಾಗೆ ಒಫೆನ್ಸಸ್ ಅಗೇನ್ಸ್ಟ್ ಪ್ರಾಪರ್ಟಿಯಲ್ಲಿ ಥೆಫ್ಟ್ ಅಂತ ಬರುತ್ತಲ್ಲ, ಅದನ್ನು ಇವತ್ತು ನೋಡೋಣ ಬನ್ನಿ. ನೋಟ್ಸ್ ಹೇಗೆ ಮಾಡ್ಕೊಳ್ಳೋದು, ಇಲ್ಲಿ ನೋಡಿ 5 ಸೆಕ್ಷನ್ಸ್ ಇದೆ ಥೆಫ್ಟಿಗೆ ಸಂಬಂಧಪಟ್ಟಾಗೆ. ಸೊ ಇಲ್ಲಿ ಸೆಕ್ಷನ್ 378 ಅಂತ ಏನು ಕಾಣ್ತಾ ಇದೆ ಅದು ಕೇವಲ ಡೆಫಿನೇಷನ್, ಥೆಫ್ಟ್ ಅಂದರೆ ಏನು ಅಂತ ಒಂದು ಹೇಳುವಂಥದ್ದು, ಪ್ಲಸ್ ಇಲಿಸ್ಟ್ರೇಷನ್ಸ್ ಇದೆ. 379 ಪನಿಷ್ಮೆಂಟ್ ಇದೆ. ಈ ಉಳಿದಿದ್ದು 3 380, 381, 382 ಇದು 3 ಸೀರಿಯಸ್ ಫಾರ್ಮ್ಸಸ್ ಆಫ್ ಥೆಫ್ಟ್. ಅದರದ್ದೇ ಒಂದು ಹೈಯರ್ ಸೀರಿಯಸ್ ಅಗ್ರವೇಟೆಡ್ ಫಾರ್ಮ್ಸ್ ಅಂತ ಹೇಳ್ತಾರೆ. ಥೆಫ್ಟಿಂದು ಇನ್ನೂ ಸ್ವಲ್ಪ ಜಾಸ್ತಿ ಪನಿಷ್ಮೆಂಟ್ ಅಥವಾ ಗ್ರೇವ್ ಒಫೆನ್ಸ್ ಅಂತ ಹೇಳ್ತಾರಲ್ಲ ಥೆಫ್ಟಿಂದು, ಅದರದ್ದು ಗ್ರೇವ್ ಒಫೆನ್ಸ್ ಅಂತ ಹೇಳ್ತಾರಲ್ಲ ಥೆಫ್ಟಿಂದು ಆ ಭಾಗ ಬರುತ್ತೆ. ಇದನ್ನು ನಾವು ಹೇಗೆ ನೆನ್ಪಿಟ್ಕೊಳ್ಳೋಣ, ಇದು ಅಷ್ಟು ಓದಬೇಕಾ, 380, 381, 382 ಅದೂ ನೆನ್ಪಿಟ್ಕೊಳ್ಬೇಕಾ, ಅಥವಾ 378 ಅಷ್ಟೇ ನೆನ್ಪಿಟ್ಕೊಳ್ಬೇಕಾ, ಅಥವಾ ಅಷ್ಟು ನೆನ್ಪಿಟ್ಕೊಂಡ್ರೆ ಹೇಗೆ ನೆನ್ಪಿಟ್ಕೊಳ್ಳೋದು ಅದನ್ನು ನೋಡೋಣ. ಥೆಫ್ಟ್ ಫಸ್ಟು ಸೆಕ್ಷನ್ ಯಾವುದು, ಸೆಕ್ಷನ್ 378 ಸೆಕ್ಷನ್ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಥೆಫ್ಟ್ ಅಂತ ಬರ್ಕೊಳ್ಳೋಣ. ಸೆಕ್ಷನ್ 378 ಇಂಗ್ರೀಡಿಯೆಂಟ್ಸ್ ಏನು ಥೆಫ್ಟಿಂದು, ಇಲ್ಲಿ
ನೋಡಿ ಮೇನ್ ಕಾಣ್ತದೆ ನೋಡಿ, ಒಂದು ಪ್ಯಾರಾ ಇದೆ, ಅದ್ರ ಜೊತೆ 5 ಎಕ್ಸ್ಪ್ಲನೇಷನ್ಸ್ ಇದೆ. ಈಗ ಪ್ರೆಸೆಂಟ್ಲಿ ನಾವು ಕೇವಲ ಇದಷ್ಟೇ ಮಾಡ್ಕೊಳ್ಳೋಣ. ಎಕ್ಸ್ಪ್ಲನೇಷನ್ನು ಅದರದ್ದು ಕೆಲವೊಂದು ವರ್ಡಿನ ಮೀನಿಂಗು ಅಥವಾ ಕೆಲವೊಂದು ಎನಿಮಲ್ ಆದರೆ ಹೇಗೆ, ಎನಿಮಲನ್ನು ಮೂವ್ ಮಾಡಿದರೆ ಹೇಗೆ, ಹಾಗೆ ಅಂತೆಲ್ಲ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಅದನ್ನು ಆಮೇಲೆ ನೋಡೋಣ. ಆದರೆ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗೆ ನಾವು ಕೇವಲ ಇದು ಕಾಪಿ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾನು ಯಾವುದು ಸೆಲೆಕ್ಟ್ ಮಾಡಿಟ್ಟಿದ್ದೇನೆ ಅದನ್ನು. ಸೊ Ctrl+C, Alt+Tab, Ctrl+V. So whoever intending to take dishonestly any movable property out of the possession of any person without that person's consent moves that property in order to such taking is said to commit theft. ಅಂದರೆ ಏನರ್ಥ ನೋಡಿ, whoever intending to take dishonestly ಇದು ಒಂದು ಆಗತ್ತೆ. ಅಂದರೆ ಒಂದು ಇಂಟೆನ್ಷನ್ ಇರಬೇಕು, ಡಿಸ್ಆನೆಸ್ಟ್ ಇಂಟೆನ್ಷನ್ನು, ಇದು ಇಂಪಾರ್ಟೆಂಟ್, ಈ ವರ್ಡ್ ಇಂಪಾರ್ಟೆಂಟ್. ಎನಿ ಮೂವಬಲ್ ಪ್ರಾಪರ್ಟಿ, ಇಮ್ಮೂವಬಲ್ ಪ್ರಾಪರ್ಟಿ ಅಲ್ಲ ನೋಡಿ, ಮೂವಬಲ್ ಪ್ರಾಪರ್ಟಿ ಆಗುತ್ತೆ. ಔಟ್ ಆಫ್ ದಿ ಪೊಸೆಷನ್ ಆಫ್ ಎನಿ ಪರ್ಸನ್, ಒಬ್ಬ ಪರ್ಸನ್ ಪೊಸೆಷನ್ ಇರುತ್ತೆ, ಅವನ ಪೊಸೆಷನಿಂದ ಹೊರಗೆ ತೊಗೊಂಡು ಹೋಗಬೇಕು. ಹೇಗೆ ತೊಗೊಂಡು ಹೋಗ್ತಾರೆ? ವಿತೌಟ್ ದ್ಯಾಟ್ ಪರ್ಸನ್ಸ್ ಕನ್ಸೆಂಟ್, ಆ ಪರ್ಸನ್ ಒಪ್ಪಿಗೆ ಇಲ್ಲದೆ, ಸಪೋಸ್ ನಾನು ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಪೊಸೆಷನಿಂದ ಹೊರಗೆ ನನ್ನ ಮೂವಬಲ್ ಪ್ರಾಪರ್ಟಿನ ಯಾರಾದರೂ ತೊಗೊಂಡು ಹೋದರೆ ಅದು ಯಾವ ಇಂಟೆನ್ಷನಿಂದ? ಡಿಸ್ಇಂಟೆನ್ಷನಿಂದ ಏನಾಗತ್ತೆ? ಅದು ಹಿ ಮೂವ್ಸ್ ದಟ್ ಪ್ರಾಪರ್ಟಿ ಇನ್ ಆರ್ಡರ್ ಟು ಸಚ್ ಟೇಕಿಂಗ್, ಆ ಮೂಮೆಂಟ್ ಇರಬೇಕು. ಸೊ ಇಫ್ ಹಿ ಮೂವ್ಸ್ ದಟ್ ಪರ್ಸನ್ಸ್, he moves that property in order to take such taking, moves that property in order to such taking. Taking ಅಂದರೆ ಏನು? Taking the movable property out of the possession of any person, okay, and without that person's consent. So that means he is said to have committed theft. ಥೆಫ್ಟ್ ಮಾಡಿದ್ದಾನೆ ಅಂತ ಅರ್ಥ. ಹಾಗಿದ್ರೆ ನೋಡಿ, ಇದು 1 2 3 4 5 4 ಅಂತ ಇಷ್ಟೇ ಆದರೂ ಸಾಕತ್ತೆ. ಇದು ಇಂಪಾರ್ಟೆಂಟ್, ಇಂಟೆನ್ಷನ್ ಆಫ್ ಡಿಸ್ಆನೆಸ್ಟಿ. ಇದನ್ನು ನಾವು ನಂಬರಿಂಗ್ ಮಾಡಿದರೆ 5 ಇಂಗ್ರೀಡಿಯೆಂಟ್ಸ್ ಆಗುತ್ತೆ. ಡಿಸ್ಆನೆಸ್ಟ್ ಇಂಟೆನ್ಷನ್ ಒಂದು, ಮೂವಬಲ್ ಪ್ರಾಪರ್ಟಿ ಔಟ್ ಆಫ್ ದಿ ಪೊಸೆಷನಿಂದ ಹೊರಗೆ ಹೋದರೆ ಮಾತ್ರ ಅದು ಥೆಫ್ಟಿಗೆ ಸಂಬಂಧಪಡುವಂಥದ್ದು. ವಿತೌಟ್ ದ್ಯಾಟ್ ಪರ್ಸನ್ಸ್ ಕನ್ಸೆಂಟ್ ಮತ್ತು ಹಿ ಮೂವ್ಸ್ ದ್ಯಾಟ್ ಪ್ರಾಪರ್ಟಿ. ಓಕೆ, ಆ ತಗೊಳ್ಳೋ ಹಂತದಲ್ಲಿ ಏನಾಗಿರಬೇಕು? ಆ ಪ್ರಾಪರ್ಟಿ ಮೂವ್ ಆಗಿರಬೇಕು. ಹೀಗಿರುವಾಗ ಮಾತ್ರ ಇದಕ್ಕೆ ಥೆಫ್ಟ್ ಅಂತ ಹೇಳ್ತಾರೆ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಎಕ್ಸ್ಟಾರ್ಷನ್ ಅಂದರೆ ಬೇರೆ, ರಾಬರಿ ಅಂದರೆ ಬೇರೆ. ಒಂದು ಸ್ವಲ್ಪ ಹಂತದಲ್ಲಿ ಹೆಚ್ಚು ಕಮ್ಮಿ ಇರುತ್ತೆ ಇವೆಲ್ಲದಕ್ಕೂ. ಅದೇನು ಅಂತ ತಿಳ್ಕೊಳ್ಬೇಕು. ಸೊ ಅದು ಕಂಪೇರೇಬಲ್ ಅಫೆನ್ಸಸ್, ಯಾವುದ್ಯಾವುದು ಅಫೆನ್ಸ್ ಕಂಪೇರ್ ಮಾಡ್ಬೋದು, ಡಿಫ್ರೆನ್ಸಿಯೇಷನ್ ಹೇಗೆ, ಅದು ಹೇಗೆ ಮಾಡೋದು ಚಾರ್ಟ್ ಅಂತ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಆದರೆ ಈಗ ಇದು ಒಂದು ಇಂಗ್ರೀಡಿಯೆಂಟ್ಸ್ ಆಯಿತು. ಎಕ್ಸ್ಪ್ಲೇಷನ್ ನಾನು ಈಗ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಇಷ್ಟು ಬೇಸಿಕ್ಕಾಗಿ ನಮಗೆ ಇಷ್ಟು ಒಂದು ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ಎಕ್ಸ್ಪ್ಲೇಷನ್ ಆಮೇಲೆ ನಿಮಗೆ ಓದ್ತಾ ತಾನಾಗೆ ಅರ್ಥ ಆಗತ್ತಾ ಹೋಗುತ್ತೆ. ಇದು ಪನಿಷ್ಮೆಂಟ್ ಏನಾಗಿದ್ರೆ ಅದು ಸೆಕ್ಷನ್ 379 ನೋಡಿ. 378 ಇಷ್ಟೊಂದು ಇಲಿಸ್ಟ್ರೇಷನ್ಸ್ ಇದೆ. ಅದು ಈ ಹಂತದಲ್ಲಿ ನಾವು ನೋಟ್ಸ್ ಮಾಡ್ಕೊಳ್ಳುವಾಗ ಈಗ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ನಿಮಗೆ ಓದ್ತಾ ಯಾವುದು ಇಂಪಾರ್ಟೆಂಟು, ಡೌಟ್ ಇರೋದು ಯಾವುದು ಅಂತ ನೋಡ್ತಾ ನೀವೇ ಬೇಕಿದ್ರೆ ಮಾಡ್ಕೊಳ್ಬೋದು. ನೆಕ್ಸ್ಟು ಪನಿಷ್ಮೆಂಟ್ ಅಂತ ಇದೆ. ಇಲ್ಲಿ whoever commits theft shall be punished with imprisonment of either description for a term which may extend to 3 years or with fine or with both. ಹಾಗಿದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, 379 ಪನಿಷ್ಮೆಂಟ್ ಬಗ್ಗೆ ಒಂದು 3 years ನಮಗೆ ಇಂಪ್ಲೈ ಆಗುತ್ತೆ. 3 years ಅಂದರೆ ಇಂಪ್ರಿಸನ್ಮೆಂಟ್ ಅಂತಾನೆ, ಆರ್ ಫೈನ್ ಆರ್ ಬೋತ್. ಇಷ್ಟರಲ್ಲೇ ಬರ್ಕೊಂಡ್ರೆ ನೆನಪಾಗ್ತಾ ಹೋಗುತ್ತೆ. ಇನ್ನು ಇದ್ರದ್ದು ಅಗ್ರಿವೇಟೆಡ್ ಫಾರ್ಮ್ಸ್ ಏನು, ಇದ್ರದ್ದು ಸೀರಿಯಸ್ ಒಫೆನ್ಸಸ್ ಯಾವುದು? ಇಷ್ಟೇ ಹೆಡ್ಡಿಂಗ್ ಇರತ್ತಲ್ಲ, ಅದು ಜಸ್ಟ್ ಕಾಪಿ ಮಾಡಿಕೊಂಡ್ರೆ ಸಾಕು. ಥೆಫ್ಟ್ ಇನ್ ಡ್ವೆಲ್ಲಿಂಗ್ ಹೌಸ್ ಫಸ್ಟ್ ಒನ್ನು, ಥೆಫ್ಟ್ ಇನ್ ಡ್ವೆಲ್ಲಿಂಗ್ ಹೌಸ್. ಇದು ಯಾವುದು? ಸೆಕ್ಷನ್ 378. ಬೇಕಿದ್ರೆ ಬರ್ಕೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ, ಆದರೂ ಈಸಿ ರೆಫರೆನ್ಸಿಗೆ ಹೆಲ್ಪ್ ಆಗುತ್ತೆ. ಥೆಫ್ಟ್ ಇನ್ ಡ್ವೆಲ್ಲಿಂಗ್ ಹೌಸಿಗೆ ಎಷ್ಟು ಪನಿಷ್ಮೆಂಟು ಇಲ್ಲಿ ಕೊಟ್ಟಿದ್ದಾರೆ? 7 years and shall also be liable to fine. ಓಕೆ, ಸೊ ಜಸ್ಟ್ ಒಂದು ರ್ಯಾಂಡಮ್ ಆಗಿರೋ ಬರ್ಕೊಳ್ಳಿ, 7 years ಆ್ಯಂಡ್ ಆಲ್ಸೋ. ಆ್ಯಂಡ್ ಅಂತ ಇದ್ದರೆ ಪ್ಲಸ್ ಹಾಕಿ, ಆರ್ ಅಂತ ಇದ್ದರೆ
ಸ್ಲ್ಯಾಶ್ ಅಂತ ಹಾಕಿ 7 years ಪ್ಲಸ್ ಫೈನ್. ನೆಕ್ಸ್ಟ್ ಅಗ್ರವೇಟೆಡ್ ಫಾರ್ಮ್ ಯಾವುದು? 380 ಥೆಫ್ಟ್ ಬೈ ಕ್ಲರ್ಕ್ ಆರ್ ಸರ್ವೆಂಟ್ ಆಫ್ ಪ್ರಾಪರ್ಟಿ ಇನ್ ಪೊಸೆಷನ್ ಆಫ್ ಮಾಸ್ಟರ್. ಪಾಪ ಮಾಸ್ಟರ್ದೇ ಒಂದು ಪ್ರಾಪರ್ಟಿನ ಇವರಿಗೆ ಸರ್ವೆಂಟ್ಗೆ ಕೊಟ್ಟಿರ್ತಾರೆ, ಆದರೆ ಅವ್ರ ಸರ್ವೆಂಟ್ ಏನು ಮಾಡಿರ್ತಾರೆ ಅದನ್ನು ಥೆಫ್ಟ್ ಅಂತ ಮಾಡಿದರೆ ಆವಾಗ ಏನಾಯಿತು, ಪನಿಷ್ಮೆಂಟ್ ಎಷ್ಟು? ಇದು ಕೂಡ ಅಷ್ಟೇ 7 years ಆ್ಯಂಡ್ ಶಾಲ್ ಆಲ್ಸೋ ಬಿ ಲಯಬಲ್ ಟು ಫೈನ್. 7 years ಪ್ಲಸ್ ಫೈನ್. ಮತ್ತು ಇನ್ನೊಂದು ಅಗ್ರವೇಟೆಡ್ ಫಾರ್ಮ್ ಯಾವುದು? ಥೆಫ್ಟ್ ಆಫ್ಟರ್ ಪ್ರಿಪ್ರೇಷನ್ ಮೇಡ್ ಫಾರ್ ಕಾಸಿಂಗ್ ಡೆತ್, ಹರ್ಟ್ ಆರ್ ರಿಸ್ಟ್ರೆಂಟ್ ಇನ್ ಆರ್ಡರ್ ಟು ಕಮಿಟಿಂಗ್ ದಿ ಥೆಫ್ಟ್. ಕೇವಲ ಥೆಫ್ಟ್ ಅಷ್ಟೇ ಅಲ್ಲದೆ ಹರ್ಟ್, ಡೆತ್ ಇದೆಲ್ಲ ಕಾಸ್ ಮಾಡಬೇಕು ಅಂತ ಹೇಳುವಂಥ ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ. ಅದು ಕೂಡ ಅಗ್ರವೇಟೆಡ್ ಫಾರ್ಮ್ಸ್ ಆಫ್ ಥೆಫ್ಟಲ್ಲಿ ಬರುತ್ತೆ. ಅದು ಸೆಕ್ಷನ್ 382 ಅಲ್ಲಿ. ಅದರದ್ದು ಪನಿಷ್ಮೆಂಟ್ ಏನಾಗುತ್ತೆ ಇಲ್ಲಿ? ವಿತ್ ರಿಗರಸ್ ಇಂಪ್ರಿಸನ್ಮೆಂಟ್ ಫಾರ್ ಅ ಟರ್ಮ್ ವಿಚ್ ಮೇಕ್ಸ್ ಇನ್ ಟು 10 years ಆ್ಯಂಡ್ ಶಾಲ್ ಆಲ್ಸೋ ಬಿ ಲಯಬಲ್ ಟು ಫೈನ್. ಓಕೆ, ಕೇವಲ ಇಂಪ್ರಿಸನ್ಮೆಂಟ್ ಅಲ್ಲ, ಇದು ರಿಗರಸ್ ಇಂಪ್ರಿಸನ್ಮೆಂಟ್ ಅಂತ ಬರ್ಕೊಂಡು 10 years ಅಂತ ಹಾಕ್ಕೊಳ್ಳಿ. ಪ್ಲಸ್ ಆ್ಯಂಡ್ ಆಲ್ಸೋ ಏನಂತ ಕೊಟ್ಟಿದ್ದಾರೆ? ಶಾಲ್ ಆಲ್ಸೋ ಬಿ ಲಯಬಲ್ ಟು ಫೈನ್. ಓಕೆ, ಇದು ಸೆಕ್ಷನ್ 381. ನೋಡಿದ್ದು ಬೋಲ್ಡಲ್ಲಿದೆ, ಅದನ್ನು ಬೇಕಿದ್ರೆ ನಾವು ಜಸ್ಟ್ ಫಾರ್ಮೆಟ್ ಪೇಂಟರ್ ಮಾಡಿದರೆ ಅದೇ ಇದಕ್ಕೆ ಬರುತ್ತೆ. ಅದು ನಂಬರಿಂಗ್ ಕಂಟಿನ್ಯೂಸ್ ಇದ್ದರೆ ರೀಸ್ಟಾರ್ಟೆಡ್ 1 ಅಂತ ಮಾಡ್ಬೋದು. ಈಗ ನೋಡಿ ನಮಗೆ ಏನು ಸಿಕ್ತು? ಇದು 3 ಅಗ್ರವೇಟೆಡ್ ಫಾರ್ಮ್ಸ್ ಆಫ್ ಒಫೆನ್ಸಸ್ ಯಾವುದರಲ್ಲಿ? ಥೆಫ್ಟಲ್ಲಿ, ಪ್ಲಸ್ ಅವರದ್ದು ಪನಿಷ್ಮೆಂಟು. ಸೊ ನಾವು ಬೇಕಾಗಿರೋದು ಏನಂದರೆ, ಕೇವಲ ಥೆಫ್ಟ್ ಅಂತ ಆಗಿದ್ದರೆ ಅದು 3 ವರ್ಷ ಮಾತ್ರ. ಉಳಿದ ಅಗ್ರವೇಟೆಡ್ ಫಾರ್ಮ್ಸ್ಗಾದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 7 years ಪನಿಷ್ಮೆಂಟಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನೀವು ಈ ಫಸ್ಟ್ 2 ಕಾಲಮ್ಸ್ ಅದು ನೆನ್ಪಿಟ್ಕೊಂಡ್ರೆ ಬೇಕಾದಾಗೆ ಸಾಕು. ಉಳಿದನ್ನು ಯೂಶ್ವಲಿ ನಿಮಗೆ ನೋಡ್ತಾ ನೋಡ್ತಾ ಹೆಚ್ಚು ಕಮ್ಮಿ ಒಂದೇ ಆಗಿರುತ್ತೆ. ಈಗ ಡ್ವೆಲ್ಲಿಂಗ್ ಹೌಸ್ ಇರುತ್ತೆ, ಹೆಚ್ಚು ಕಮ್ಮಿ ಮಾಸ್ಟರ್ಸ್ ಸರ್ವೆಂಟ್ ರಿಲೇಷನ್ಶಿಪ್ಪಲ್ಲಿ ಆಗೇನಾದರೂ ಒಫೆನ್ಸ್ ಆದರೆ ಆ ಥರದ್ದೇ ಅಗ್ರವೇಟೆಡ್ ಫಾರ್ಮ್ಸ್ ಆಫ್ ಒಫೆನ್ಸಸ್ ಇರುತ್ತೆ. ತುಂಬ ಒಫೆನ್ಸ್ಗಳಲ್ಲಿ ನೋಡಿದರೆ, ಎಲ್ಲದೂ ಹಾಗೆ ಅಂತ ಹೇಳ್ತಾ ಇಲ್ಲ, ಆದರೆ ಕೆಲವೊಂದು ಕಾಮನ್ ಟರ್ಮ್ಸ್ ಇರುತ್ತೆ, ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ ಅದನ್ನು ಕಂಪೇರ್ ಮಾಡಿ ಓದಲಿಕ್ಕೆ. ಓಕೆ, ಸೊ ಥೆಫ್ಟ್ ಯಾವುದು? ಸೆಕ್ಷನ್ 378. ಹಾಗೆ ಅದರದ್ದು ಅಗ್ರವೇಟೆಡ್ ಫಾರ್ಮ್ಸ್ 3 ಅಗ್ರವೇಟೆಡ್ ಫಾರ್ಮ್ಸ್ ಇದೆ. ಹೀಗಂತ ನೀವು ನೆನಪು ಮಾಡ್ಕೊಳ್ಬೋದು. ಇದನ್ನು ಬಿಟ್ಟು ನೀವು ಎಕ್ಸ್ಟ್ರಾ ಮಾಡ್ಕೊಳ್ತೀರಿ ಅಂದರೆ ನಾನ್ ಬೇಲೆಬಲ್, ಕಾಗ್ನಿಸಬಲ್ ಅದು ಕೂಡ ನೀವು ಮಾರ್ಕ್ ಮಾಡ್ಕೊಳ್ಬೋದು. ಅದು ನಿಮಗೆ ಹೇಗೆ ಗೊತ್ತಾಗುತ್ತೆ ನಾನ್ ಬೇಲೆಬಲ್, ಕಾಗ್ನಿಸಬಲ್ ಅಂತ? ನಮಗೆ ಅದರದ್ದು CRPCಯಲ್ಲಿ ಸಿಗತ್ತೆ, ಶೆಡ್ಯೂಲಲ್ಲಿ. CRPCಯಲ್ಲಿ ಶೆಡ್ಯೂಲಲ್ಲಿ ಸಿಗುತ್ತೆ. ನೋಡೋಣ ಹಾಗಿದ್ರೆ. ಶೆಡ್ಯೂಲ್ ಅಂತ ಮಾಡಿದ್ರೆ ಫಸ್ಟ್ ಶೆಡ್ಯೂಲಲ್ಲಿ ಕ್ಲಾಸಿಫಿಕೇಷನ್ ಆಫ್ ಒಫೆನ್ಸಸ್ ಅಂತ ಕೊಟ್ಟಿದ್ದಾರೆ. ಇದು ನಮಗೆ PDF ಅಲ್ಲಿ ಮಾತ್ರ ಸಿಗುತ್ತೆ. ಸೊ PDF ಓಪನ್ ಮಾಡ್ಕೊಳ್ಳೋಣ. ನಾವು ನೋಡಬೇಕಾಗಿರೋದು ನೋಡಿ, CRPCಯಲ್ಲಿ ಹೀಗೆ ನಾನು IPCದು ಒಫೆನ್ಸಸ್ ಮಾಡ್ತಿರೋದು, ಆದರೆ ನಮಗೆ ಅದ್ರ ರೆಫರೆನ್ಸ್ ಎಲ್ಲಿ ಸಿಗುತ್ತೆ? ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರಲ್ಲಿ ಶೆಡ್ಯೂಲಲ್ಲಿ ಸಿಗುತ್ತೆ. ದ ಫಸ್ಟ್ ಶೆಡ್ಯೂಲಲ್ಲಿ ಏನು ಸಿಗುತ್ತೆ? ಅದರಲ್ಲಿ ಈ ಒಫೆನ್ಸಸ್ ಅಂಡರ್ ದಿ ಇಂಡಿಯನ್ ಪೀನಲ್ ಕೋಡ್ ಅಂತ ಹೇಳಿ ಅಲ್ಲಿ ಚಾರ್ಟ್ ಕೊಟ್ಟಿದ್ದಾರೆ. ವೆದರ್ ಇಟ್ಸ್ ಕಾಗ್ನಿಸಬಲ್ ಅಥವಾ ನಾನ್ ಬೇಲೆಬಲ್ಲ, ಯಾವ ಕೋರ್ಟ್ ಟ್ರಯಬಲ್ಲು ಹಾಗಂತ ಎಲ್ಲ ಕೊಟ್ಟಿದ್ದಾರೆ. ಸೊ ಅದು ಕೂಡ ನೀವು ಒಟ್ಟೊಟ್ಟಿಗೆ ರೆಫರ್ ಮಾಡ್ತಾ ಹೋದರೆ ತುಂಬ ಒಳ್ಳೆಯದಾಗತ್ತೆ. ಈಗ ಇದಕ್ಕೆ ನಾವು ಥೆಫ್ಟಿಗೆ ನಾವು ನೋಡ್ತಿರೋದು. ಸೊ
ಝೂಮ್ ಮಾಡ್ತಾನೆ ಅದು ನಾವು. ಸೆಕ್ಷನ್ 378 ನೋಡಿ, ಇಲ್ಲಿ 379 ಕೊಟ್ಟಿದ್ದಾರೆ. 378 ಯಾಕೆ ಕೊಟ್ಟಿಲ್ಲ ಅಂದರೆ 378 ಡೆಫಿನಿಷನ್ ಜಸ್ಟ್ ಡಿಫೈನ್ ಮಾಡುವಂಥದ್ದು. ಸೊ ಪನಿಷ್ಮೆಂಟ್ ಸ್ಟಾರ್ಟ್ ಆಗೋದು 379 ಸೊ ಆ ಪನಿಷ್ಮೆಂಟ್ ಸೆಕ್ಷನ್ನು ಎಲ್ಲಿ ಪನಿಷ್ಮೆಂಟ್ ಇರುತ್ತೆ ಅದ್ರ ಬಗ್ಗೆ ಇಲ್ಲಿ ರೆಫರೆನ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ ಆಲ್ರೆಡಿ ಕೊಟ್ಟಾಗೆ ಇಂಪ್ರಿಸನ್ಮೆಂಟ್ ಫಾರ್ 3 years ಆರ್ ಫೈನ್ ಆರ್ ಬೋತ್. ಹಾಗಿದ್ರೆ ಯಾವುದಿದು, ನಾವು ಇದನ್ನು ಮಾಡ್ಕೊಳ್ಬೋದು. ಕಾಗ್ನಿಸಬಲ್ ನಾನ್ ಬೇಲೇಬಲ್ ಎನಿ ಮ್ಯಾಜಿಸ್ಟ್ರೇಟ್. ಓಕೆ, ಸೊ ಇದು ನಾನೀಗ ಏನು ಮಾಡ್ತಿರೋದು ಇದು ಇಂಪಾರ್ಟೆಂಟ್. ಆದರೆ ಇದೆಲ್ಲ ಒಟ್ಟಿಗೆ ಮಾರ್ಕ್ ಮಾಡ್ಕೊಳ್ಳಿ, ಬೋಲ್ಡ್ ಮಾಡ್ತಾನಲ್ಲ. ಸೊ ಎಷ್ಟು ವರ್ಷ ಪನಿಷ್ಮೆಂಟು, ವೆದರ್ ನಾನ್ ಬೇಲೇಬಲ್ಲ, ಕಾಗ್ನಿಸಬಲ್ಲ, ಮತ್ತು ಯಾವ ಕೋರ್ಟಲ್ಲಿ ಟ್ರೈಬಲು, ಅದು ಕೂಡ ನಾವು ನೋಡ್ಕೊಂಡ್ಬಿಟ್ರೆ ಅಲ್ಲಿಗೆ ನಮ್ಮದು ಒಂದು ಎಂಟೈರ್ ಒಂದು ಒಫೆನ್ಸ್ ಹೇಳುವಂಥ ಒಂದು ಥೆಫ್ಟ್ ಬಗ್ಗೆ ಒಂದು ಕಂಪ್ಲೀಟ್ ಆದಾಗ ಆಗುತ್ತೆ. ನಮ್ಮದು ಒಂದು ಪಿಕ್ಚರೈಸೇಷನ್ ಅಥವಾ ಚಾರ್ಟ್ ಇರಲಿ, ಏನೇ ಇರಲಿ. ಓಕೆ, ಇನ್ನು ಅಗ್ರಿವೇಟೆಡ್ ಫಾರ್ಮ್ಸ್ ಏನಿರುತ್ತೆ, ಕೆಲವೊಂದು ಸಲ ಸೇಮ್ ಇರುತ್ತೆ. ನೋಡಿ, ಇಲ್ಲಿ 7 years ಅಂತ ಕೊಟ್ಟಿದ್ದಾರಲ್ಲ, ಹಾಗೆ ಡಿಟ್ಟೋ ಇಲ್ಲಿ 10 years ಅಂತ ಇದೆ. ಸೊ ಕಾಗ್ನಿಸಬಲ್, ನಾನ್ ಬೇಲೇಬಲ್. ಲಾಸ್ಟ್ ಒನ್ ಮಾತ್ರ ಇಟ್ ಹ್ಯಾಸ್ ಟು ಬಿ ಟ್ರೈಡ್ ಬೈ JMFC ಮಾತ್ರ. ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಅಂತ ಏನಿದೆ ಅದನ್ನು JMFC ಅಂತ ಹಾಕ್ತೇನೆ ನಾನು. ಸೊ ಅದು ಒಂದು ಇಂಪಾರ್ಟೆಂಟ್. ಅದು ಬಿಟ್ಟರೆ ಉಳಿದಿದ್ದೆಲ್ಲದೂ ಕೂಡ ಸೇಮ್ ಡಿಟ್ಟೋ ಅಂತ ಹಾಕ್ತೇನೆ. ಓಕೆ, ಅಥವಾ ನೀವು ಕಾಪಿ ಮಾಡ್ಕೊಳ್ಳೋದಾದ್ರೆ ಒಂದು ಸಲ ಟೈಪ್ ಮಾಡಿ ಕಾಗ್ನಿಸಬಲ್ NB ನಾನ್ ಬೇಲೇಬಲ್ ಆ್ಯಂಡ್ ಎನಿ ಮ್ಯಾಜಿಸ್ಟ್ರೇಟ್ ಇದನ್ನೇ ಕಾಪಿ ಮಾಡ್ಕೊಳ್ಬೋದು. Ctrl+C Ctrl+V Ctrl+V. ಓಕೆ, ಇದು ಲಾಸ್ಟ್ ಇಲ್ಲ, 4th one ಇಲ್ಲ. ಈಗ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಹೇಗೆ ಒಂದು ಒಫೆನ್ಸನ್ನು ನಾವು ಚಾರ್ಟ್ ಔಟ್ ಮಾಡಿಕೊಂಡು ನೆನ್ಪಿಟ್ಕೊಳ್ತಾ ಹೋಗ್ಬೋದು ಅಂತ. ಓಕೆ, ಸೊ ಥೆಫ್ಟಲ್ಲಿ ಹಾಗಿದ್ರೆ ನಮಗೆ ಯಾವುದು ನಾನ್ ಕಾಗ್ನಿಸಬಲ್ ಒಫೆನ್ಸ್ ಅಲ್ಲ, ಬೇಲೇಬಲ್ ಒಫೆನ್ಸು ಅಲ್ಲ, ಎಲ್ಲದೂ ಕೂಡ ಸೇಮ್ ಇದೇ ಕ್ಯಾಟಗರಿ ಬರುತ್ತೆ. ಕಾಗ್ನಿಸಬಲ್, ನಾನ್ ಬೇಲೇಬಲ್ ಆ್ಯಂಡ್ ಟ್ರೈಬಲ್ ಬೈ ಎನಿ ಮ್ಯಾಜಿಸ್ಟ್ರೇಟ್, ಎಕ್ಸೆಪ್ಟ್ ಲಾಸ್ಟ್ 10 years ಯಾವ್ದು ಪನಿಷ್ಮೆಂಟ್ ಇದೆ, ಸ್ವಲ್ಪ ಸೀರಿಯಸ್ ಒಫೆನ್ಸು, ಇಟ್ ಹ್ಯಾಸ್ ಟು ಬಿ ಟ್ರೈಡ್ ಬೈ JMFC. ಓಕೆ, ಆ್ಯಸ್ ಪರ್ ಯುವರ್ ಶೆಡ್ಯೂಲ್ ಕೊಟ್ಟಿದ್ದಾರಲ್ಲ, ಫಸ್ಟ್ ಶೆಡ್ಯೂಲು, ಅದ್ರ ಪ್ರಕಾರ ನೋಡಿದರೆ ಹಾಗೆ ಸಿಗತ್ತೆ ನಮಗೆ. ಆಯ್ತಲ್ಲ, ಇಲ್ಲಿ ತನಕ ನೋಡಿದ್ರಿ ಹೇಗೆ ಒಂದು ಒಫೆನ್ಸಸನ್ನು ಹೇಗೆ ಬರ್ಕೊಳ್ಳೋದು ಅಂತ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರಾನ್ಸ್ಲೇಷನ್ಗೆ ಒಟ್ಟೊಟ್ಟಿಗೆ ಹೇಗೆ ಇದ್ರ ಜೊತೆ ಪ್ರಿಪೇರ್ ಮಾಡ್ಕೊಳ್ತೀರಿ, ಒಫೆನ್ಸಸ್ ಮಾಡ್ತಾನೆ ಅದ್ರ ಸಂಬಂಧಪಟ್ಟ ವರ್ಡ್ಸನ್ನು ಹೇಗೆ ನಾವು ನೋಟ್ಸ್ ಮಾಡ್ಕೊಳ್ಳೋದು ಅಂತ ಅದು ಕೂಡ ತಿಳಿಸ್ಕೊಡ್ತೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ, ನಿಮಗೆ ಈ ಟೆಕ್ನಿಕ್ ಫಾಲೋ ಮಾಡ್ಬೋದು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಫಾಲೋ ಮಾಡಿ. ಅಟ್ಲೀಸ್ಟ್ IPCಗೆ ಅಂತ ಒಂದು 1 ತಿಂಗಳು 2 ತಿಂಗಳು ಅದಕ್ಕೋಸ್ಕರ ಡೆಡಿಕೇಟ್ ಮಾಡಿದರೆ ನಿಮಗೆ ಒಂದು ಡೀಟೇಲಾಗಿ ನಿಮ್ಮದೇ ಒಂದು ಸ್ವಂತ ಬುಕ್ಲೆಟ್ ಮಾಡಿಕೊಂಡು ನೀವು ಲಾಸ್ಟ್ ಮೊಮೆಂಟಲ್ಲಿ ರಿವೈಸ್ ಮಾಡ್ಬೋದು. ಇನ್ನಷ್ಟು ಹೊಸ ಒಂದು ನೋಟ್ಸ್ ಮಾಡೋ ಟೆಕ್ನಿಕ್ಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಇಷ್ಟ ಆಗಿದರೆ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲದೇ ಇದ್ದರೆ ಇನ್ನೂ ತನಕ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.